ಕರ್ತನಲ್ಲಿ ಪ್ರಿಯರಾಗಿರುವ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂತರಾಗಿರೋಣ. ಇವತ್ತಿನ ದಿನದಲ್ಲಿ ನಾನು ಮಾತಾಡಲಿಕ್ಕಿರುವಂಥ ಅಂಶ ಯೋಹಾನನು ಯಾರು ಎಂಬುದಾಗಿ ಪ್ರಿಯರೇ. ಹೌದು, ಯಾಕೆಂದರೆ ಯೋಹಾನನು ಯಾರು ಎಂಬುದಾಗಿ ಆಲೋಚನೆ ಮಾಡಬೇಕಾಗಿರುವಂಥ ಸಂದರ್ಭ. ಯಾಕಂದರೆ ನಾವು ಸತ್ಯವೇದದಲ್ಲಿ ಅನೇಕ ಹೆಸರುಗಳು ಯೋಹಾನ ಎಂಬುದಾಗಿ ನೋಡುತ್ತೇವೆ. ಅದರಲ್ಲಿ ಅಪೊಸ್ತಲನಾದ ಯೋಹಾನನು ಅದು ಎಲ್ಲಿ ರೀತಿ ಎಂಬುದಾಗಿ ನೋಡುವಾಗ ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ಇರುತ್ತೆ. ಹಾಗೆ ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಕೂಡ ಇದ್ದಾನೆ. ಆ ವಚನ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 12ನೇ ವಚನದಲ್ಲಿ ಇರುತ್ತೆ ಪ್ರಿಯರೇ. ಹಾಗೆ ಸಿಮೋನ್ ಮತ್ತು ಪೇತ್ರನ ತಂದೆಯಾದ ಯೋಹಾನನು ಕೂಡ ಇದ್ದಾನೆ. ಆ ವಚನದಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನದಲ್ಲಿ ಇರುತ್ತೆ ಪ್ರಿಯರೇ. ಕೊನೆಯದಾಗಿ ಜಬೆದಾಯನ ತಂದೆಯಾದ ಯೋಹಾನನು ಕೂಡ ಇದ್ದಾನೆ. ಆ ಒಂದು ವಚನ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 56ನೇ ವಚನದಲ್ಲಿ ನಾವು ನೋಡ್ತೇವೆ. ಹೌದು, ಇಷ್ಟೊಂದು ಜನರು ಯೋಹಾನರಿರುವಾಗ ಯಾರ ಬಗ್ಗೆ ನಾವು ಆಲೋಚನೆ ಮಾಡಬೇಕೆಂಬುದಾಗಿರುವಾಗ ಪ್ರಿಯರೇ, ನಾವು ತೆಗೆದುಕೊಳ್ಳೋಣ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನ ಬಗ್ಗೆ. ನಮ್ಮ ಗಮನವನ್ನು ಸ್ವಲ್ಪ ಸಮಯ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನ ಕಡೆ ನಾವು ಗಮನ ಹರಿಸುವಾಗ ನಮಗೆ ಗೊತ್ತಾಗುತ್ತೆ ಈ ಯೋಹಾನನು ಯಾರೆಂಬುದಾಗಿ. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರೀನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಒಂದು ನಿಮಿಷ. ಈ ಒಂದು ಸಂದರ್ಭ ನಾವು ಅನೇಕ ಸಾರಿ ಓದಿರ್ತೇವೆ, ಅನೇಕ ಸಾರಿ ಅದರ ಬಗ್ಗೆ ಆಲೋಚನೆ ಮಾಡಿರ್ತೇವೆ ಪ್ರಿಯರೇ. ನೋಡ್ತೇವೆ 5ನೇ ವಚನದಲ್ಲಿ ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರೀಯನೆಂಬ ಒಬ್ಬ ಯಾಜಕನಿದ್ದನು. ಏನಂತೆ ಆ ಒಂದು ಪಟ್ಟಣದಲ್ಲಿ ಜಕರೀಯನೆಂಬ ಯಾಜಕನಿದ್ದನು. ಆ ಯಾಜಕನ ಒಂದು ಪತ್ನಿ ಯಾರೆಂಬುದನ್ನು ನೋಡುವಾಗ ಎಲಿಜಬೆತ್ ಎಂಬುದಾಗಿ. ಇವರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಿದ್ದೇವೆ, ಇವರ ಬಗ್ಗೆ ಯಾಕೆ ಬರೆಯಲ್ಪಟ್ಟಿದೆ ಎಂಬುದನ್ನು ನೋಡುವಾಗ 8ನೇ ವಚನದಲ್ಲಿ ನೋಡ್ತೇವೆ ನಾವು. ಹೀಗಿರಲಾಗಿ ಜಕರೀಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು. ಪ್ರಿಯರಿ, ಜಕರಿಯ ಒಬ್ಬ ಯಾಜಕನಾಗಿದ್ದ. ಆತನ ಒಂದು ಯಾಜಕ ಹುದ್ದೆಯಲ್ಲಿ ಅವನು ನಡೆಸ್ತಾ ಹೋಗ್ತಾ ಇದ್ದ. ಆ ಒಂದು ಸಮಯದಲ್ಲಿ ಏನಂತೆ 8ನೇ ವಚನ ನೋಡ್ತೇವೆ, ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲಿಲ್ಲ. ಪ್ರಿಯರೇ, ನಾವು ಸ್ವಲ್ಪ ಸಮಯ ನೋಡಿಕೊಳ್ಳೋಣ ಯಾಜಕ ಧರ್ಮ ಅಂದರೆ ಏನಾಗಿದೆ ಎಂಬುದಾಗಿ. ಆ ಯಾಜಕ ಧರ್ಮಕ್ಕೆ ಅರ್ಥ ಏನು, ಆ ಒಂದು ಕೆಲಸದಲ್ಲಿ ಅವರು ಏನು ಮಾಡ್ತಿದ್ರು ಎಂಬುದಾಗಿ ನಾವು ಆಲೋಚನೆ ಮಾಡಿ ತಿಳಿದುಕೊಳ್ಳಬೇಕಾದರೆ ವಿಮೋಚನೆ ಕಾಂಡ 30ನೇ ಅಧ್ಯಾಯ 34ನೇ ವಚನವನ್ನು ನೋಡಿಕೊಳ್ಳೋಣ. ನಾವೆಲ್ಲರೂ ವಿಮೋಚನೆ ಕಾಂಡ 30ನೇ ಅಧ್ಯಾಯ 34ರಿಂದ ಸ್ವಲ್ಪ ವಚನಗಳನ್ನು ನೋಡಿಕೊಳ್ಳೋಣ ಪ್ರಿಯರೇ, ಅಲ್ಲಿ ಗೊತ್ತಾಗುತ್ತೆ. ಅದಲ್ಲದೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಹಾಲು, ಮಡ್ಡಿ, ಗುಗ್ಗುಲ, ಗಂಧದ ಚಕ್ಕೆ ಎಂಬ ಪರಿಮಳ ದ್ರವ್ಯಗಳನ್ನು, ಸ್ವಚ್ಛವಾದ ಧೂಪವನ್ನು ಸಮಭಾಗವಾಗಿ ತೆಗೆದುಕೊಂಡು ಸುವಾಸನೆ ಉಳ್ಳ ಬುಕ್ಕಿಟ್ಟಾಗಿರುವಂತೆ ಸುಗಂಧ ದ್ರವ್ಯಕಾರರ ವಿದ್ಯೆಯ ಮೇರೆಗೆ ಕಲಸಿ ಉಪ್ಪು ಹಾಕಿ ದೇವರ ಸೇವೆಗೆ ಸ್ವಚ್ಛವಾದ ಧೂಪ ದ್ರವ್ಯವನ್ನು ಮಾಡಿಸಬೇಕು. ಅದರಲ್ಲಿ ಸ್ವಲ್ಪವನ್ನು ಪುಡಿ ಮಾಡಿಸಿ ದೇವದರ್ಶನದ ಗುಡಾರದೊಳಗೆ ಆಜ್ಞಾಶಾಸನಗಳ ಮಂಜೂಷದ ಎದುರಾಗಿ ನಾನು ನಿನಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇರಿಸಬೇಕು. ಅದು ಅತಿ ಪರಿಶುದ್ಧವಾದದ್ದೆಂದು ನೀವು ತಿಳ್ಕೊಳ್ಳಬೇಕು. ಪ್ರಿಯರೇ, ನಾವು ನೋಡ್ತೇವೆ ವಿಮೋಚನೆ ಕಾಂಡದಲ್ಲಿ ಮೋಶೆಗೆ ದೇವರು ಒಂದು ಕೊಡುವಂಥ ಆಜ್ಞೆ ಏನೆಂಬುದಾಗಿ ನೋಡುವಾಗ ಯಾರು ಯಾಜಕರಾಗಿರ್ತಾರೋ ಅವರೇ ಮಾಡಬೇಕು. ಹಾಲು ಮಡ್ಡಿ, ಗುಗ್ಗುಲ, ಗಂಧದ ಚಕ್ಕೆ ಎಂಬ ಈ ಒಂದು ಸ್ವಲ್ಪ ಪದಾರ್ಥಗಳು, ದೇವರು ನೇಮಿಸಿರುವಂಥ ಪದಾರ್ಥಗಳನ್ನು ತೆಗೆದುಕೊಂಡು ಕರ್ತನ ಒಂದು ಪರಿಶುದ್ಧ ಸ್ಥಾನ ಎಂಬ ಒಂದು ಅಂಗಳಕ್ಕೆ ಹೋಗಿ ಕರ್ತನಿಗೆ ಏನು ಮಾಡಬೇಕಾಗಿತ್ತು, ಧೂಪವನ್ನು ಸಲ್ಲಿಸುವುದು ಯಾಜಕರ ಕೆಲಸವಾಗಿತ್ತು.
ಅದು ಏನಾಗಿತ್ತು, ದೇವರು ಮೋಶೆಗೆ ಆಜ್ಞಾಪಿಸಿದಂಥ ಆಜ್ಞೆ ಯಾಜಕರು ಕೈಕೊಂಡು ನಡೆಯಬೇಕಾಗಿರುವಂಥ ಒಂದು ಪದ್ಧತಿಯಾಗಿತ್ತು. ಆ ಒಂದು ಪದ್ಧತಿಯನ್ನು ಜಕರಿಯನು ಕೂಡ ಒಬ್ಬ ಯಾಜಕ, ಆ ಯಾಜಕನ ಸರದಿ ಪ್ರಕಾರ ಒಬ್ಬರೊಬ್ಬರು ಮಾಡ್ತಾಯಿದ್ರು ಪ್ರಿಯ ಮೊದಲು. ಅದೇ ಪ್ರಕಾರ ಏನು ಮಾಡ್ತಾರೆ, ಜಕರಿಯನ ಒಂದು ಸರದಿ ಬಂದಾಗ, ಅಂದರೆ ಜಕರಿಯನ ಒಂದು ಟೈಮ್ ಬಂದಾಗ ಆತನು ಕೂಡ ಒಂದು ದೇವರ ಒಂದು ಆಜ್ಞೆಯನ್ನು ನೆರವೇರಿಸುವುದಕ್ಕಾಗಿ ದೇವರನ್ನು ಪರಿಶುದ್ಧ ಸ್ಥಳಕ್ಕೆ ಹೋದ. ಓಕೆ, ಹೋದ. ಮುಂದೆ ಏನಾಯ್ತು ಅನ್ನೋದಾಗ ನೋಡೋಣ. 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಓಕೆ, ನಾವು ನೋಡ್ತೇವೆ ಜಕರಿಯನು ಧೂಪವನ್ನು ಅರ್ಪಿಸುವುದಕ್ಕೆ ಒಂದು ಆಲಯದಲ್ಲಿ ಹೋಗುತ್ತಿರುವಾಗ ಒಂದು ಆಲಯದಲ್ಲಿ ದೇವದೂತನ ಆತನಿಗೆ ಕಾಣಿಸ್ಕೊಳ್ತಾನೆ. ದೇವದೂತನ ಆತನಿಗೆ ಕಾಣಿಸಿಕೊಂಡು ಆತನಿಗೆ ಏನು ಹೇಳ್ತಾನೆ ಎಂಬುದಾಗಿ ನೋಡೋಣ ಪ್ರಿಯರೇ. 12ನೇ ವಚನದಲ್ಲಿ, ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಓಕೆ, ಜಕರಿಯನು ಆತನನ್ನು ಕಂಡೇನಾದ, ಭಯ ಹಿಡಿದವನಾದ. ಅವನಿಗೆ ಗೊತ್ತಾಗ್ಲಿಲ್ಲ, ಯಾರಪ್ಪ ಇವನು, ಇಷ್ಟು ಪ್ರಕಾಶವುಳ್ಳ ಮನಸ್ಸನು. ಆತನ ಎಂದಿಗೂ ಆ ರೀತಿ ಪ್ರಕಾಶವನ್ನು ನೋಡೋದಕ್ಕೆ ಸಾಧ್ಯವಿರಲ್ಲ ಪ್ರಿಯರೇ. ಓಕೆ, ಆ ಒಂದು ಪ್ರಕಾಶ ನೋಡಿ ಅವನು ಬೆರಗಾದ, ತತ್ತರಗೊಂಡ, ಯಾರಿರ್ಬೋದು ಈ ಮನುಷ್ಯ ಎಂಬುದಾಗಿ ನೋಡ್ತೇವೆ. ಮುಂದೆ ಏನಿದೆ ಎಂಬುದಾಗಿ. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ಓಕೆ, ಈಗ ಬಂತು ಪ್ರಿಯರೇ ನಮ್ಮ ಒಂದು ಸಂದೇಶದ ಅಂಶ. ಯೋಹಾನನು ಯಾರೆಂಬುದಾಗಿ ನೋಡುವಾಗ ಜಕರಿಯ ಮತ್ತು ಎಲಿಜಬೆತಳ ಮಗ, ಈ ಯೋಹಾನನ ಕುರಿತು ನಾವು ನೋಡ್ತಾ ಇದ್ದೇವೆ. ಓಕೆ, ಈತನು ಮೊದಲು ನೋಡುವಾಗ ಜಕರಿಯ ಏನಾಗಿದ್ದ, ಆತನಿಗೆ ಸಂತಾನವಿರಲಿಲ್ಲ. ಆತನ ಯಾಜಕ ವಂಶದವನಾಗಿದ್ದ, ದೇವರಿಗೆ ವಿಧೇಯನಾಗಿ ನಡೆಯುವಂಥ ಮನುಷ್ಯನಾಗಿದ್ದ. ಅವರಿಬ್ಬರು ನಾವು ನೋಡ್ತೇವೆ 6ನೇ ವಚನದಲ್ಲಿ ನೋಡ್ತೇವೆ ನಾವು, ಕರ್ತನ ಎಲ್ಲ ಆಜ್ಞೆಗಳನ್ನು ನಿಯಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಎಂಬುದಾಗಿ ನೋಡ್ತೇವೆ ಪ್ರಿಯ. ತಪ್ಪಿಲ್ಲದೆ ಎಂಬುದಾಗಿ ಅರ್ಥ ಏನೆಂಬುದಾಗಿದ್ರೆ ಪರಿಪೂರ್ಣರಲ್ಲ, ಪಾಪದ ಸ್ವಭಾವ ಇಲ್ಲದವರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ತಪ್ಪಿಲ್ಲದವರು ಎಂಬುದಾಗಿ ಅರ್ಥ ಏನೆಂದರೆ ಪಾಪದ ಸ್ವಭಾವವನ್ನು ಇರದೇ ಇರೋವರು. ಓಕೆ, ಅವರು ದೇವರ ಸನ್ನಿಧಾನದಲ್ಲಿ ಮೆಚ್ಚುಗೆ ಆಗಿದ್ದರು, ದೇವರ ಕಾರ್ಯಗಳನ್ನು ಮಾಡುತ್ತಾ ಇದ್ದರು. ಆದರೂ ಅವರಿಗೆ ಮಕ್ಕಳಾಗಿರಲಿಲ್ಲ. ಈ ಒಂದು ಸಮಯದಲ್ಲಿ ಅವರು ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇದ್ದರು, ಏನೆಂದರೆ ಮಕ್ಕಳು ಕೂಡ ಎಂಬುದಾಗಿ. ದೇವದೂತನು ಆತನಿಗೆ ಆಶೀರ್ವಾದ ಮಾಡಿ ಅವರ ಒಂದು ನಂಬಿಕೆಯನ್ನು ನೋಡಿ ಆತನಿಗೆ ಏನಂತ ಹೇಳ್ತಾನೆಂದರೆ 13ನೇ ವಚನದಲ್ಲಿ, ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ಇದೇ ಒಂದು ಕಾನ್ಸೆಪ್ಟು, ಇದೇ ಒಂದು ಆದಂಥ ಒಂದು ರೀತಿಯನ್ನು ನಾವು ಯೇಸು ಕ್ರಿಸ್ತನ ಒಂದು ಜೀವಿತದಲ್ಲಿ ಕೂಡ ನೋಡ್ತೇವೆ. ಗಬ್ರಿಯೇಲ್ ದೂತನು ಮರಿಯಾಳ ಹತ್ತಿರ ಬಂದು ಯೋಸೇಫನ ಥರ ಕನಸಿನಲ್ಲಿ ಕಾಣಿಸಿಕೊಂಡು, ಮರಿಯಾಳೆ, ನೀನು ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕೆಂಬುದಾಗಿ ನೋಡುತ್ತೇವೆ. ಅದೇ ಒಂದು ಕಾನ್ಸೆಪ್ಟ್ ಕೂಡ ನಾವು ಯೋಹಾನನ ಜೀವಿತದಲ್ಲಿ ನೋಡುತ್ತೇವೆ. ಅಷ್ಟಕ್ಕೂ ಯೋಹಾನನು ಅಷ್ಟೊಂದು ಪರಿಶುದ್ಧವಾದ ವ್ಯಕ್ತಿನ, ಅಷ್ಟೊಂದು ದೇವರಿಗೆ ವಿಧೇಯರಾಗಿರುವಂಥ ವ್ಯಕ್ತಿನ ಎಂಬುದಾಗಿ ನಾವು ಮುಂದಿನ ಸಮಯದಲ್ಲಿ ನೋಡಿಕೊಳ್ಳೋಣ. ಯೋಹಾನನ ಹೆಸರಿಡಬೇಕು, ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹೌದು, ನಮ್ಮ ಕರ್ತನಾದ ಯೇಸು ಹುಟ್ಟುವಾಗ ನೋಡುತ್ತೇವೆ ಪಾಪಗಳನ್ನು ಬಿಡಿಸುವ ಅಧಿಕಾರ ಹೊಂದಿದವನೆಂಬುದಾಗಿ ನೋಡುತ್ತೇವೆ. ಹಾಗೆ ಈತನು ಯೋಹಾನನ ಹುಟ್ಟುವಾಗ ಕೂಡ ನೋಡುತ್ತೇವೆ ಬಹು ಜನರು ಸಂತೋಷ ಪಡುವರು ಎಂಬುದಾಗಿ ಪ್ರಿಯರೇ. ಮುಂದೆ ವಾಕ್ಯವನ್ನು ನೋಡಿಕೊಳ್ಳೋಣ. 15ನೇ ವಚನ, ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ಓಕೆ, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಓಕೆ ಪ್ರಿಯರೇ, ನಾವು ನೋಡ್ತೇವೆ ಯೋಹಾನನು ಯಾಕೆ ಯೇಸು ಕ್ರಿಸ್ತನ ಥರ ಮೊದಲೇ ಒಂದು ಪ್ರವಾದನೆ ಮಾಡಿ ಹುಟ್ಟಬೇಕಾಗಿತ್ತು ಎಂಬುದಾಗಿ ನೋಡುವಾಗ
15ನೇ ವಚನದಲ್ಲಿ ಸ್ಪಷ್ಟಪಡಿಸುತ್ತದೆ ಏನೆಂಬುದಾಗಿದ್ದರೆ, ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ಅವನು ಏನಾಗಿದ್ದಾನೆ? ಮಹಾಪುರುಷ. ಕರ್ತನ ದೃಷ್ಟಿಯಲ್ಲಿ ಪ್ರಿಯರೇ, ನಿಮ್ಮೆಲ್ಲ ದೃಷ್ಟಿಯಲ್ಲಿ ಅಲ್ಲ, ಕರ್ತನ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಪುರುಷ. ಹಾಗೆ ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮಭರಿತನಾಗಿರುವನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಯೋಹಾನನು ದೇವರ ಒಂದು ಸಂಕಲ್ಪದ ಮೇರೆಗೆ ಹುಟ್ಟಿದಂಥ ವ್ಯಕ್ತಿ, ದೇವರ ಒಂದು ಚಿತ್ತಕ್ಕನುಸಾರವಾಗಿ ಹುಟ್ಟಿದಂಥ ವ್ಯಕ್ತಿ. ಪ್ರಿಯರೇ, ನಾವು ನೋಡ್ತೇವೆ ಆತನ ಕಾರ್ಯಗಳು. ಮುಂದಿನ ಒಂದು ಸಮಯದಲ್ಲಿ ಆತನು ಯಾವುದು ಕಾರ್ಯಗಳನ್ನು ಮಾಡ್ತಾ ಇದ್ದೇನೋ, ಏನು ಮಾಡ್ತಾ ಇದ್ದೇನೆ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಈ ಒಂದು ಮಾತುಗಳನ್ನು ದೇವದೂತನು ಜಕರಿಯನಿಗೆ ಹೇಳುವಾಗ, ಜಕರಿಯನು ಸ್ವಲ್ಪ ನಿಮ್ಮ ಸ್ವಭಾವದವನು. ಪ್ರಿಯರೇ, ಆ ಒಂದು ಮಾತಿಗೆ ಆತನು ವಿಧೇಯನಾಗಲಿಲ್ಲ. ಆ ಒಂದು ಮಾತಿಗೆ ಆತನೇನಾಗಲಿಲ್ಲ, ತನ್ನಂತನು ಒಳಪಡಿಸಲಿಲ್ಲ. ಆವಾಗ ಆತನು ಹೇಳ್ತಾನೆ, ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರೋ ಕರ್ತನ ಕಡೆಗೆ ತಿರುಗಿಸುವನು ಎಂಬುದಾಗಿ ಹೇಳಿದಾಗಲೂ ಕೂಡ ಜಕರಿಯನು ಆತನಿಗೆ ಒಂದು ವಿಧೇಯನಾಗಲಿಲ್ಲ. ಪ್ರಿಯರೇ, ನಾವು ನೋಡ್ತೇವೆ ಜಕರಿಯನು ದೇವದೂತನಿಗೆ ಇದು ಹೇಗೆ ಆಗುತ್ತೆ ಎಂಬುದಾಗಿ ಕೇಳ್ತಾನೆ. ಪ್ರಿಯರೇ, ಇದು ಹೇಗಾಗುತ್ತೆ ಎಂಬುದಾಗಿ ಕೇಳುವಾಗ ಆತನು ನಂಬದೇ ಹೋದದ್ದಕ್ಕೆ, ಜಕರಿಯ ನಂಬದೇ ಹೋದದ್ದಕ್ಕೆ ಆತನು ಕೇಳುವಂಥ ಪ್ರಶ್ನೆ ಎಂಬುದಾಗಿ ನೋಡುವಾಗ 18ನೇ ವಚನದಲ್ಲಿ ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳಿದುಕೊಳ್ಳಲಿ? ನಾ ಹೇಗೆ ತಿಳ್ಕೊಳ್ಳಪ್ಪ ಇನ್ನು ಹೇಳುವಂಥ ಮಾತು? ಯಾಕೆ? ನಾನು ಮುದುಕನಾಗಿದ್ದೇನೆ, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆತನು ಪ್ರಶ್ನೆ ಮಾಡ್ತಾ ಇದ್ದಾನೆ. ನಾನು ಮುದುಕನಾಗಿದ್ದೇನೆ, ನನ್ನ ಹೆಂಡತಿ ದಿನ ಹೋದವಳು, ಹೇಗಾಗುತ್ತೆ ಇದು? ಅದರ ಒಂದು ಸಮಯದಲ್ಲಿ ನೋಡುವಾಗ ನಾವು ಆತನು ಯಾಜಕನಾಗಿದ್ದನು, ಆತನು ದೇವರಿಗೆ ಮೆಚ್ಚುಗೆಯಾಗಿದ್ದನು. ಬೇರೆ ಆತನಿಗೆ ಆ ಒಂದು ಸಮಯದಲ್ಲಿ ಅಬ್ರಹಾಮನ ಚರಿತ್ರೆ ನೆನಪು ಬರಲಿಲ್ಲ. ಅಬ್ರಹಾಮನಿಗೆ ಕೂಡ ಇದೇ ರೀತಿಯಾಗಿ ದೇವರು ಹೇಳ್ತಾನೆ ಏನೆಂಬುದಾಗಿ, ನೀನು ಬರುವ ವರ್ಷದಲ್ಲಿ ಒಬ್ಬ ಮಗನ ಪಡೆದುಕೊಳ್ಳಿ ಎಂಬುದಾಗಿ ದೇವದೂತನು ಹೇಳುವಾಗ ಆತನು ನಂಬ್ತಾನೆ. ಪ್ರಿಯರೇ, ಆ ನಂಬಿಕೆ ಈತನಲ್ಲಿ ಬರಲಿಲ್ಲ. ಪ್ರಿಯರೇ, ಆ ಒಂದು ನಂಬಿಕೆ ಇರದೇ ಹೋದದ್ದಕ್ಕೆ ದೇವದೂತರು ಆತನಿಗೆ ಇದಕ್ಕೆ ಸೂಚನೆ ಏನೆಂದರೆ, ನೀನು ನಿನ್ನ ಆ ಒಂದು ಮಗನನ್ನು ಪಡೆಯುವ ತನಕ ಮೂಗನಾಗಿರುವಿ ಎಂಬುದಾಗಿ ದೇವದೂತನು ಆತನಿಗೆ ಹೇಳ್ತಾನೆ. ಪ್ರಿಯರೇ, ಆ ಮಾತು ಕೂಡ ನಾವು 19ನೇ ವಚನದಲ್ಲಿ ನೋಡ್ತೇವೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೇ ಹೋದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವೆ ಎಂದು ಅವನಿಗೆ ಉತ್ತರ ಕೊಟ್ಟನು. ನೋಡಿ ಪ್ರಿಯರೇ, ದೇವದೂತನು ಹೇಳುವಂಥ ಮಾತನ್ನು ಆತನು ನಂಬಲಿಲ್ಲ. ಅದಕ್ಕೇನು ಹೇಳ್ತಾನೆ? ನೀನು ಮೂಗನಾಗಿರು ಎಂಬುದಾಗಿ ಅಪ್ಪಣೆ ಕೊಡ್ತಾನೆ. ಅವನಿಗೆ ಹೇಳ್ತಾನೆ, ನೀನು ಆ ಒಂದು ಸಮಯ ಬರುವ ತನಕ ನೀನೇನಾಗಿರ್ತಿ? ಮಾತನಾಡಲಾರದೆ ಇರ್ತಿ. 24ನೇ ವಚನದಲ್ಲಿ ನೋಡ್ತೇವೆ, ಆ ದಿವಸಗಳಾದ ಮೇಲೆ. ಯಾವ ದಿವಸಗಳು? ದೇವದೂತನು ಜಕರಿಯನಿಗೆ ಹೇಳಿದ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಜಬೆತಳು ಬಸರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು, ಕರ್ತನು ಈ ಕಾಲದಲ್ಲಿ ನಿನ್ನನ್ನು ಪರಾಮರಿಸಿ ನನಗೆ ಈ ರೀತಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದನಲ್ಲ ಅನ್ನೋದಿದ್ದಳು. ಪ್ರಿಯರೇ, ನಾವು ನೋಡ್ತೇವೆ ದೇವರ ಒಂದು ಮಾತಿಗೆ, ದೇವರ ಮಾತಿಗೆ ಅವಿಧೇಯರಾಗಿದ್ದಕ್ಕೆ ಎಷ್ಟೋ ದಿನಗಳು ಕೂಡ ಆತನು ಮೂಗನಾಗಿದ್ದನು. ಆ ದಿನಗಳಾದ ಮೇಲೆ ಎಲಿಜಬೆತಳು ಆತನಿಗೆ ಮತ್ತೆ ಹೇಳುವಾಗ ಪ್ರಿಯರೇ, ಆತನು ಸಂತೋಷ ಪಡ್ತಾನೆ. ಅದಾದ ಮೇಲೆ ಆತನು ಎಲಿಜಬೆತಳು ಮಗನನ್ನು ಹೇಳ್ತಾಳೆ, ಮಗನಿಗೆ ಯೋಹಾನನೆಂದು ಹೆಸರಿಡ್ತಾರೆ. ಆ ಸಮಯದಲ್ಲಿ ಜಕರಿಯನು ಮಾತನಾಡೋದಕ್ಕೆ ಪ್ರಾರಂಭಿಸ್ತಾನೆ. ಆವಾಗ ಅವರಿಗೆಲ್ಲ ಹೇಳ್ತಾನೆ, ಈ ರೀತಿ ಆಗಿದೆ ನನ್ನ ಜೀವಿತದಲ್ಲಿ ಎಂಬುದಾಗಿ. ಅದು ಪ್ರಿಯರೇ, ಈ ಯೋಹಾನನ ಕುರಿತು ನೋಡುವಾಗ ಇದೆಲ್ಲ ಯೋಹಾನನ ಒಂದು ಜನನದ ಹಿಂದಿನ ಒಂದು ಕ್ರಿಯೆ. ಜನನವಾದ ಮೇಲೆ ಆತನು ಹೇಗಿರ್ತಾನೆ, ಜನನವಾದ ಮೇಲೆ ಆತನ ಒಂದು ಕ್ರಿಯೆಗಳೇನು, ಜನನವಾದ ಮೇಲೆ ಆತನ ಒಂದು ಜೀವಿತ ಹೇಗಿರುತ್ತೆ ಎಂಬುದಾಗಿ ನಾವು ಮುಂದಿನ ಒಂದು ಭಾಗಗಳಲ್ಲಿ ನೋಡಿಕೊಳ್ಳೋಣ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ಆಲೋಚನೆ ಮಾಡಿದ್ದೇವೆ.
ಯೋಹಾನನು ಯಾರು, ಆತನ ಒಂದು ಜನನ ಹೇಗಾಯಿತು. ಓಕೆ, ಯೋಹಾನನು ಯಾರು, ಆತನ ಜನನ ಹೇಗಾಯಿತು ಎಂಬುದಾಗಿ ನಾವು ಆಲೋಚನೆ ಮಾಡಿದ್ದೇವೆ ಪ್ರಿಯರೇ. ನಾವೆಲ್ಲರೂ ಈ ಒಂದು ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋಣ. ಯಾವ ರೀತಿಯಾಗಿ ಯೋಹಾನನು ಜನಿಸಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳೋಣ ಪ್ರಿಯರೇ. ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳು ಮುಚ್ಚಿಕೊಂಡು ದೇವರ ಸಂಡನೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೂ ಮಹೋನ್ನತನಾಗಿರುವಂಥ ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಒಂದು ಸಮಯದಲ್ಲಿ ಒಂದು ಸ್ನಾನಿಕನಾದ ಯೋಹಾನನು ಯಾರು ಎಂಬುದಾಗಿ ನಾವು ಸ್ವಲ್ಪ ಸಮಯ ಆಲೋಚನೆ ಮಾಡಿದ್ದೇವೆ ಕರ್ತನೆ. ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಬರುವಂಥ ಸಮಯಗಳಲ್ಲಿ ಇನ್ನೂ ಹೆಚ್ಚಾಗಿ ನಿನ್ನ ಒಂದು ಆತ್ಮೀಕ ಜ್ಞಾನವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಲಿ. ಕೇಳುವಂಥ ಎಲ್ಲ ಮಕ್ಕಳು ಕರ್ತನೆ, ನಿನ್ನ ಒಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡ್ತೇನೆ ತಂದೆ.